ರಾಜ್ಯ ಸರ್ಕಾರ ದಲಿತ ಸಮುದಾಯಕ್ಕೆ ನೀಡಿದ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೋಸ ಮಾಡಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಕಾಂತರಾಜ್ ವರದಿ ಮಾಡಲು 160 ಕೋಟಿ ಖರ್ಚು ಮಾಡಿ ವರದಿ ಮಾಡಿ ಮೂಲೆಗೆ ಬಿಸಾಕಿದ್ರು. ನಿನ್ನೆ ಆತುರದಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದು ದಲಿತರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಕ್ರೆಡಿಟ್ ಪಡೆಯಲು ಒಳ ಮೀಸಲಾತಿ ಜಾರಿಗೆ ತಂದಿದ್ದಾರೆ. ಅನುಭವಿ ತಜ್ಞರನ್ನ ನೇಮಕ ಮಾಡಿ ಕೋರ್ಟ್ ಹೇಳಿದಂತೆ ಕೇಳಿ ಮೀಸಲಾತಿ ಜಾರಿಗೆ ತರಬೇಕಾಗಿತ್ತು ಎಂದು ಕೆಎಸ್ ಈಶ್ವರಪ್ಪ ತಿಳಿಸಿದರು. ಸರ್ಕಾರ ಬಂದಾಗಿಂದನೂ ಹಿಂದುಳಿದವರಿಗೆ, ದಲಿತರಿಗೆ ವೋಟ್ ತಗೊಂಡು ಮೋಸ ಮಾಡ್ತಾನೇ ಬಂದಿದೆ, ಗೊಂದಲವನ್ನು ಸೃಷ್ಟಿ ಮಾಡ್ತಾ ಬಂದಿದೆ. ಮಾನ್ಯ ಕಾಂತರಾಜ್ ವರದಿನ ನಾವು ಜಾರಿ ತಂದೇ ತರ್ತೀವಿ ಅಂತಂದು 165 ಕೋಟಿ ರೂಪಾಯಿನ ಖರ್ಚು ಮಾಡಿದ್ರು. ಆ ರಿಪೋರ್ಟ್ ಮೂಲೆ ಬಿಸಾಕಿದ್ರು. ಇದಾದ ನಂತರ 2ನೇ ರಿಪೋರ್ಟ್ ನಾವು ತರ್ತೀವಿ ಅಂತ ಈ ಸರ್ಕಾರ ಬಂದಮೇಲೆ ಮತ್ತೆ ಶುರು ಮಾಡಿದ್ರು. ಅದಕ್ಕೂ ಕೂಡ 126 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದರದ್ದು ಸುದ್ದಿ ಇಲ್ಲ. ಒಳ ಮೀಸಲಾತಿ ಬಗ್ಗೆ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾವು ಮಾಡ್ತೀವಿ ಅಂತೇಳಿ ಅದಕ್ಕೂ ಕೂಡ 185 ಕೋಟಿ ಖರ್ಚು ಮಾಡಿದ್ರು. ಅದನ್ನು ಕೂಡ ಮೂಲೆಗೆ ಬಿಸಾಕಿದ್ರು. ನಿನ್ನೆ ತರಾತುರಿ ಹೆಣ್ಮಕ್ಳಿಗೆ ಗೊತ್ತು, ಆ ಥರದ ಅಡುಗೆ ಮಾಡಿದ್ರೆ ಏನಾಗುತ್ತೆ, ಕೆಟ್ಟ ಹಾಳಾಗೋಗುತ್ತೆ. ಹಾಗೆ ಇದ್ದಕ್ಕಿದ್ದಂಗೆ ಒಳ ಮೀಸಲಾತಿ ನಾವು ಅವ್ರಿಗೆ 5.5 ಇವ್ರಿಗೆ 5.5 4.5 ಅಂತ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡು ಮಕ್ಕಳ ಆಟದ ರೂಪದಲ್ಲಿ ಇದ್ದಕ್ಕಿದ್ದಂಗೆ ನೆನೆ ಕ್ಯಾಬಿನೆಟ್ನಲ್ಲಿ ಅನೌನ್ಸ್ ಮಾಡಿ ಅವ್ರಿಗೆ ಬೇಕಾದವ್ರ ಮುಖಾಂತರ ಸ್ವಾಗತ ಕೋರಿ ಮುಖ್ಯಮಂತ್ರಿಗಳಿಗೆ ತಗೊಂಡೋಗಿ ಸ್ವೀಟ್ ತಿನ್ನಿಸಿ ಸಂಪೂರ್ಣ ಬಗೆಹರಿತು ಅಂತಂದರು. ಇವತ್ತು ಅನೇಕ ದಲಿತ ಸಮಾಜದ ಹಿರಿಯರು ಹೇಳ್ತಾ ಇದ್ದಾರೆ, ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡಿ ದಲಿತರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ. ಈ ರೀತಿ ಎಲ್ಲ ರಿಪೋರ್ಟ್ಗಳು ಕೂಡ ತರ್ತೀವಿ ಅಂತ 100 ಕೋಟಿ ರಾಜ್ಯ ಜನರ ದುಡ್ಡನ್ನು ಹಾಳು ಮಾಡಿದ್ರು. ಹಿಂದುಳಿದವ್ರಿಗೆ, ದಲಿತರಿಗೆ ಯಾವ ಅನುಕೂಲಗಳು ಮಾಡಲಿಲ್ಲ ರಿಸರ್ವೇಷನ್ಗಳ ಮುಖಾಂತರ. ಈಗ ಇನ್ನೊಂದು ಮೀಸಲಾತಿ ನಾವು ಘೋಷಣೆ ಮಾಡೀವಿ, ಎಲ್ಲರೂ ಸ್ವಾಗತ ಮಾಡಿದ್ರು ಅಂತಂದರೆ ಇವತ್ತೇ ಪತ್ರಿಕೆಗಳಲ್ಲಿ, ಟಿವಿಗಳನ್ನ ನಾವು ನೋಡ್ತಾ ಇದ್ದೀವಿ, ಗೊಂದಲವನ್ನು ನಿರ್ಮಾಣ ಮಾಡಿದರೆ ಇದು ಪರಿಹಾರ ಆಗಿಲ್ಲ. ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ? ಕೋರ್ಟ್ ಹೇಳ್ತಾ ಇದೆ, ಜನಸಂಖ್ಯೆ ಆಧಾರದ ಮೇಲೆ ನೀವು ಮೀಸಲಾತಿ ಮಾಡಿ. ಕೋರ್ಟ್ ತೀರ್ಪು ಬಿಸಾಕಿದ್ರು. ಏನು ಬೇಕೋ ತಮಗೆ ಅನುಕೂಲ ಆಗಂತ ಮಾತು ಮಾಡಿಕೊಂಡು ನಾವು ಮೀಸಲಾತಿ ಜಾರಿ ತಂದಿವಿ ಏನಂತ ಒಂದು ಕ್ರೆಡಿಟ್ ತಗೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಒಳ ಮೀಸಲಾತಿ ನನಗೆ ಘೋಷಣೆ ಮಾಡಿದಂಗೆ ಮಾಡಿ ಮತ್ತೆ ಆ ದಲಿತರು ಎಲ್ಲರೂ ಕೂಡ ಅನ್ಯಾಯ ಮಾಡಿದ್ದಾರೆ. ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಸಲ್ಮಾನ ಸಮಾಜದಿಂದ ಕೇಳಿಬರುತ್ತಿರುವ ವಿರೋಧದ ಮಾತುಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆಎಸ್ ಈಶ್ವರಪ್ಪ, ಉತ್ತರ ಪ್ರದೇಶದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರ್ನಾಮ ಮಾಡುತ್ತೇವೆ ಎಂದು ಮುಸಲ್ಮಾನರು ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ವೋಟ್ನಿಂದ ಸರ್ಕಾರ ಬಂದಿಲ್ಲ, ಅಲ್ಲಿ ಹಿಂದೂಗಳು ದೇಶಭಕ್ತರು ಮತ ಹಾಕಿದ್ದಾರೆ. ಮೇ 4ರಂದು ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಬಂದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಪರಿಸ್ಥಿತಿ ಏನಾಗಲಿದೆ ನೋಡಿ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಭವಿಷ್ಯ ನುಡಿದರು. ಅದೇ ರೀತಿ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾರೆ ಮುಸಲ್ಮಾನರು, ನೋಡ್ತಾ ಇದ್ದಾರಲ್ಲ ದಾವಣಗೆರೆದು. ಉತ್ತರ ಪ್ರದೇಶ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಕಾಂಗ್ರೆಸ್ ನಿರ್ನಾಮ ಆಗಿದೆಯೋ ಆ ರೀತಿ ಕರ್ನಾಟಕದಲ್ಲೂ ಮಾಡ್ತೇವೆ. ನಿಮ್ಮ ಒಂದು ಓಟು ತಗೊಂಡು ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನ್ ಓಟ್ ತಗೊಂಡ ಸರ್ಕಾರ ಬಂದಿಲ್ಲ, ಹಿಂದುತ್ವದ ಸರ್ಕಾರ. ನೀವು ಮಾಡಿದ್ದಲ್ಲ ಅದು. ಹಿಂದೂಗಳು ತೀರ್ಮಾನ ಮಾಡಿದ್ರು ಹಿಂದುತ್ವದ ಪರವಾಗಿರೋಂಥ ಸರ್ಕಾರಗಳು ತರಬೇಕು ಅಂತ. ಮುಸಲ್ಮಾನರು ಕಾಂಗ್ರೆಸ್ಗೆ ಕೊಟ್ಟು ಲೆಕ್ಕದ ಇಲ್ಲ, ಕಾಂಗ್ರೆಸ್ಸು ಅಷ್ಟು ಸೀಟ್ ಕಳ್ಕೊಂಡ್ರು. ಇಲ್ಲ ಅಲ್ಲಿ ರಾಜ್ಯದ ಅನೇಕ ರಾಜ್ಯದಲ್ಲಿ ನಾವು ಮುಸಲ್ಮಾನರು ನಾವು ಯಾವುದೇ ಕಾರಣಕ್ಕೂ ಕೂಡ BJPಗೆ ಓಟ್ ಕೊಡಲ್ಲ ಅಂತ ಹೇಳಂಥವ್ರ ಓಟು ನಾವು ಅಪೇಕ್ಷೆನೂ ಪಟ್ಟಿಲ್ಲ. BJP ಯಾರು ನಿಜಕ್ಕೂ ಈ ದೇಶ ಉಳಿಸ್ಬೇಕು, ಹಿಂದುತ್ವ ಉಳಿಸ್ಬೇಕು, ಅವರು ಓಟ್ ಕೊಡ್ತಾ ಇದ್ದಾರೆ. ಈ ಮುಸಲ್ಮಾನರು ಹೇಳಿಕೆ ಏನೇನೆ ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ನೀವು ಉತ್ತರ ಪ್ರದೇಶ ಬೇರೆ ರಾಜ್ಯದಲ್ಲಿ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ನಿಮ್ಮನ್ನು ತರ್ತೇವೆ, ನಿಮ್ಮ ಸಹಕಾರದಿಂದ ಅಲ್ಲಿ ಸರ್ಕಾರಗಳು ಬಂದಿಲ್ಲ, ನೀವು ಇಲ್ಲಿ ಕೊಟ್ಟಿರೋದು ಕಾಂಗ್ರೆಸ್ಗೆ ಓಟ್ ಕೊಟ್ಕೊಳ್ತಾ ಬಂದಿರಿ. ಈಗ ಕಾಂಗ್ರೆಸ್ಗೆ ಬೈತಾ ಇದ್ದೀರಿ. ಇವತ್ತು ಇಡೀ ದೇಶದಲ್ಲಿ ಹೆಂಗೆ ಕಾಂಗ್ರೆಸ್ ಪರಿಸ್ಥಿತಿ ಬರುತ್ತೋ ಮುಸಲ್ಮಾನರನ್ನು ನೆಚ್ಕೊಂಡು ಈಗಾಗಲೇ ಬೆಂಕಿ ಎತ್ಕೊಂಡಿದೆ. ನಾನು ಹೇಳಿದ್ದೆ, ಒಂದು 15 ದಿನದ ಕೆಳಗೆ ಹೇಳಿದ್ದೆ ನಾನು, ಇನ್ನು 2 ತಿಂಗಳಲ್ಲಿ ಕರ್ನಾಟಕ ರಾಜಕಾರಣ ಹೆಂಗೆ ಬದಲಾವಣೆ ಆಗುತ್ತೆ ನೋಡ್ತಾ ಇರ್ರಿ ಅಂತ. ಆಯಿತು, ಮೊನ್ನೆ ಚುನಾವಣೆ ಸಂದರ್ಭದಲ್ಲೇ ಮುಸಲ್ಮಾನರಿಗೆಲ್ಲ ಎದ್ದು ಕೂತಿದ್ದಾರೆ. ಅವರಿಗೆ ಅನೇಕರು ಡಿಸ್ಮಿಸ್ ಮಾಡಿದ್ದಾರೆ ಪಾರ್ಟಿಯಿಂದ.
ಹೆಂಗೆ ಡಿಸ್ಮಿಸ್ ಮಾಡಿದ್ರಿ ಅಂತ ಮುಲ್ಲಾಗಳು ಕೂಗ್ತಾ ಇದ್ದಾರೆ. ಈ ಮುಲ್ಲಾಗಳಿಗೆ ಏನು ಸಂಬಂಧ? ಕಾಂಗ್ರೆಸ್ನಲ್ಲಿರೋಂಥ ಅಶಿಸ್ತಿನ ಬಗ್ಗೆ ಕಾಂಗ್ರೆಸ್ ನಾಯಕರು ಅವ್ರು ಕ್ರಮ ತಗೋತಾರೆ. ಈ ಮುಸಲ್ಮಾನ್ ಮುಲ್ಲಾಗಳು ಹೆಂಗೆ ನೀವು ಕ್ರಮ ತಗೋತೀರಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಮುಸಲ್ಮಾನರು ಇರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತರು ಇರ್ಬೋದು, ಅವ್ರೇನು ಹೇಳ್ತಾರೆ, ಅಹಿಂದ ಇದು ಉದ್ಧಾರಕರು. ಅಲ್ಪಸಂಖ್ಯಾತರು ತಿರುಗಿಬಿದ್ದಿದ್ದಾರೆ, ದೇಶದಲ್ಲೆಲ್ಲೂ ನಿಮ್ಮ ಜೊತೆಗಿಲ್ಲ. ಈ ಕರ್ನಾಟಕ ದಾವಣಗೆರೆಯಲ್ಲಿ ತಿರುಗಿಬಿದ್ದಿದ್ದಾರೆ. 4ನೇ ತಾರೀಕು ಕಳೀಲಿ ಕರ್ನಾಟಕ ರಾಜ್ಯದಲ್ಲಿ, ಈ ರಾಜ್ಯದ ಎರಡು ಬಾಗಲಕೋಟೆ ಮತ್ತು ದಾವಣಗೆರೆ ಫಲಿತಾಂಶ ಬರಲಿ. ಹೆಂಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ನೋಡ್ತಾ ಇರುವಂತೆ. ಇನ್ನು ಸಿಇಟಿ ಪರೀಕ್ಷೆಯಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆಗೆ ಪ್ರವೇಶ ನೀಡಿದ ಘಟನೆಗೆ ಪ್ರತಿಕ್ರಿಯೆ ನೀಡಿದ ಕೆಎಸ್ ಈಶ್ವರಪ್ಪ, ಕುಡುಕರ ಕೈನಲ್ಲಿ ರಾಜ್ಯ ಸರ್ಕಾರ ಇದೆ. ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಂವಿಧಾನಬದ್ಧವಾಗಿ ಆಡಳಿತ ಮಾಡಲಿ. ಹಿಂದೂ ವಿರೋಧಿ ಕೃತ್ಯ ಬಹಳ ದಿನ ನಡೆಯೋಲ್ಲ ಎಂದು ಕೆಎಸ್ ಈಶ್ವರಪ್ಪ ಹೇಳಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ಮತ್ತು ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು ಕಣ್ಮನ ಸೆಳೆಯುವ ಆಭರಣ್ ಜ್ಯುವೆಲರ್ಸ್. ಈ ಆಭರಣ್ ಜ್ಯುವೆಲರ್ಸ್ ಇದೀಗ ತನ್ನ ಹೊಸ ಬೃಹತ್ ಶೋರೂಮ್ ನ ಉದ್ಘಾಟನೆಗೆ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಜೆಪಿಎನ್ ರೋಡ್ ನಿಂದ ಪ್ರಯಾಣ ಬೆಳೆಸಿ ಕುವೆಂಪು ರೋಡ್ ನಲ್ಲಿ ಜೈಲ್ ಸರ್ಕಲ್ ನ ಸಮೀಪದ ಸುಶೋಭಿತ ಶೋರೂಮ್ಗೆ. ಈ ನವ್ಯ ಸ್ಥಳಾಂತರದ ಭವ್ಯ ರಮ್ಯ ಸಮಾರಂಭ ಇದೇ ಏಪ್ರಿಲ್ 29ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಜರುಗಲಿದೆ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನೆನಪಿರಲಿ, ಏಪ್ರಿಲ್ 29, 2026 ದಿ ಒರಿಜಿನಲ್ ಆಭರಣ್, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. Sri Adi Chunchanagiri Independent PU College, known as Sai PUC, is a science PU college with a missionary seal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Brainchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future.
ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕುಡುಕರು, ಈ ಸರ್ಕಾರ ಕುಡುಕರ ಕೈ ಸಿಕ್ಕಿದೆ. ಯಾಕೆಂದ್ರೆ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಏನ್ ಮಾಡಿತ್ತು ಇವ್ರು ಜನವರ ಮೂಗಿತಿ ಸ್ಟಿಕರ್ ಹಾಕ್ಬೇಕಂತೆ. ಒಬ್ಬ ಮುಸ್ಲಿಂ ಮಹಿಳೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಬುರ್ಕಾ ಹಾಕೊಂಡ್ಬರ್ಬಾರ್ದು, ಎಂಥದ್ದು ಹಿಜಾಬ್ ಹಾಕೊಂಡ್ಬರ್ಬಾರ್ದು ಅಂತ ಇಡೀ ಪ್ರಪಂಚದಲ್ಲಿ ಗಲಾಟೆ ಎಬ್ಬಿಸ್ಬಿಟ್ರು. ಬ್ರಾಹ್ಮಣರು ಜನಹಾರ ಹಾಕೊಂಡ್ಬರ್ಬೇಡಿ, ಹೆಣ್ಮಕ್ಳು ಬಳೆ ತೊಟ್ಕೊಂಡ್ಬರ್ಬೇಡಿ, ಮುಗ್ದಿ ಇಟ್ಕೊಂಡ್ಬರ್ಬೇಡಿ. ಇದು ಕುಡುಕು ಸರ್ಕಾರ ಅಂತ ಕರೀತೀರಿ, ಎಂತ ಸರ್ಕಾರ ಕರೀತೀರಿ? ಆಮೇಲೆ ಅನಾಮತ್ ಮಾಡೋದು ಬಿಡೋದು. ಆಮೇಲೆ ಎಷ್ಟು ತಾಳ್ಮೆ ಪರೀಕ್ಷೆ ಮಾಡ್ತೀರಿ ಹಿಂದೂಗಳದು? ಬಹಳ ತಾಳ್ಮೆ ದಯವಿಟ್ಟು ಮಾಡಬೇಡಿ, ತಿರುಗಿ ಬೀಳುತ್ತೆ. ಸುಮ್ಮನೆ ಇದ್ದಾರೆ, ಸೌಮ್ಯವಾಗಿದ್ದಾರೆ ಅಂತ ಅರ್ಥ. ಅವರು ನಿಶಕ್ತರು ಅಂತ ಅನ್ಕೋಬೇಡಿ, ಶಕ್ತಿಹೀನರು ಅಂತ ಅನ್ಕೋಬೇಡಿ. ಯಾವಾಗ ನಿಮಗೆ ಬಲಿ ಹಾಕ್ಬೇಕೋ ಬಲಿ ಹಾಕ್ತಾರೆ. ಯಾವ ಸಂವಿಧಾನಬದ್ಧವಾಗಿ ಇರೋಂಥ ಅವಕಾಶಗಳು ಅವರವ್ರ ಧರ್ಮದ ಪದ್ಧತಿಯನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರೆ. ನಾಳೆ ಉಡುಗಾರ ತೆಗೀರಿ ಅಂತಾರೆ, ನಾಳೆ ಇನ್ನೊಂದು ತೆಗೀರಿ ಅಂತಾರೆ. ಇದು ಒಳ್ಳೇದಲ್ಲ. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಾಯ ಬಿಡ್ತಿಲ್ಲ. ಯಾರೋ ಅಧಿಕಾರ ಮಾಡದಂತೆ ಅವ್ರಿಗೆ 1-2-3 ಜನಕ್ಕೆ ಅಮಾನತ್ನಲ್ಲಿ ಇಟ್ಟರು. ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಶನಿವಾರ ತೆಗಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕು. ಅಲ್ಲೇ ಕೈಕಾಲು ಮುರಿದ್ಬಿಡ್ಬೇಕಿತ್ತು ಅವ್ರಿಗೆ. ನೋಡೋಣ ಎಷ್ಟು ದಿನ ನಡೆಸ್ತಾರೋ ನಡೆಸಲಿ. ಹಿಂದೂ ವಿರೋಧಿ ಕೃತ್ಯ ಬಹಳ ದಿನ ನಡೆಯಲ್ಲ.